ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. RRB ಗ್ರೂಪ್ ಡಿ 2025 ಏನ್ ನೀವು ಎಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ರಿ. ಎಕ್ಸಾಮ್ ಡೇಟ್ ಯಾವಾಗ ಬರುತ್ತೆ ಅಂತ ಆ ದಿನ ಹತ್ರ ಬಂದಿದೆ ಸ್ನೇಹಿತರೆ. ಏನಂತಂದ್ರೆ ಎಕ್ಸಾಮು ಅಕ್ಟೋಬರ್ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ. ಯಾಕೆ ಆ ತಿಂಗಳವನ್ನ ನೋಡ್ತಾ ಇದೀವಿ? ಯಾಕಂತಂದ್ರೆ ಕ್ಯಾಟ್ ಇದ್ರ ಬಗ್ಗೆ ಏನ್ ಹೇಳ್ತು, ಮತ್ತೆ ದೆಹಲಿ ಹೈಕೋರ್ಟ್ ಏನ್ ಹೇಳಿದೆ, ಏನಂದ್ರೆ ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಯಾವಾಗಿಂದ ಪ್ರಾರಂಭ ಆಗ್ತದೆ ಅಂತಕ್ಕಂತ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸಬೇಕಾದ್ರೆ ಅದಕ್ಕೆ ಮೊಟ್ಟ ಮೊದಲು ಏನ್ ಮಾಡ್ಬೇಕಂದ್ರೆ ಅದರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡಿ ಅದರ ಅನಲೈಸ್ ಮಾಡೋದು ಒಂದು ಪ್ರಮುಖವಾದ ಹೆಜ್ಜೆ ಆಗಿರ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಮ್ಮ ವ್ಯೂವರ್ಸ್ಗೆ ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ 2005 ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ನ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿ ಇತ್ತೀಚೆಗೆ ನಡೆದಂತ RPF ನ ಪ್ರಶ್ನೆ ಪತ್ರಿಕೆಗಳು, ಮತ್ತೆ ಇತ್ತೀಚೆಗೆ ನಡೆದಂತ ಟೆಕ್ನಿಷಿಯನ್ ಗ್ರೇಡ್ 3 ಯ ಪ್ರಶ್ನೆ ಪತ್ರಿಕೆಗಳು, ಹೀಗೆ ಟೋಟಲ್ ಆಗಿ ಒಟ್ಟು 15 ಸೆಟ್ ಕ್ವಶನ್ ಪೇಪರ್ ಗಳನ್ನ ಎಲ್ಲವೂ ಕನ್ನಡ ಭಾಷೆಯಲ್ಲಿ ಇರ್ತವೆ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಕೇವಲ ನಿಮಗೆ 99 ರೂಪಾಯಿಗಳಲ್ಲಿ ನಮ್ಮ ವ್ಯೂವರ್ಸ್ ಗೆ ನಾವು ಏನಾದ್ರೂ ಒಂದು ಪ್ಯಾಕೇಜ್ ಮೂಲಕ ಕೊಡ್ತಾ ಇದೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಬಹುದು. ಅದೇ ರೀತಿ NTPC ಯ ಪ್ರಶ್ನೆ ಪತ್ರಗಳು, ಪ್ರೀವಿಯಸ್ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಯಾರಿಗ್ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 99 ರೂಪಾಯಿಗಳನ್ನ ಪಾವತಿ ಮಾಡೋದ್ರ ಮೂಲಕ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿ ಮೆಟೀರಿಯಲ್ ಇದೆ ಅಂತ ನೀವು ಕೇಳಿದ್ರೆ ಇದೇ ಸ್ನೇಹಿತರೆ. ಗ್ರೂಪ್ ಡಿ ಗೆ ಹೆಲ್ಪ್ ಆಗುವಂತ ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC, ಟೆಕ್ನಿಷಿಯನ್, SSC ಎಲ್ಲ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ವಿ ಸ್ನೇಹಿತರೆ. ಅದೇನಂತಂದ್ರೆ ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಮತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಈ ಎಲ್ಲವನ್ನ ಕೂಡುವಂತ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ಜನರಲ್ ಸೈನ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ಫಿಸಿಕ್ಸ್, ಈ ಎಲ್ಲದ್ರ ಮೇಲೆ ಎಕ್ಸ್ಪ್ಲೇಷನ್ ಇರ್ತೈತಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ಅದರ ಲಾಸ್ಟ್ ಅಲ್ಲಿ ಇರ್ತವೆ. ಇನ್ನಪ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿರ್ತೈತೆ ಅಂದ್ರೆ 2024 ಹಿಡ್ಕೊಂಡು 2025 ಜನವರಿ ಟು ಮೇ 17 ತಿಂಗಳ ಒಂದು ಅಂದ್ರೆ ಎಕ್ಸ್ಪ್ಲೇಷನ್ ಕರೆಂಟ್ ಅಫೇರ್ಸ್ ನಿಮ್ಗೆ ಸಿಗ್ತದೆ ಇದರಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಮುಖವಾದಂತ ಮಾಹಿತಿಗಳು, ಪ್ರಮುಖವಾದಂತ ಇಸ್ವಿಗಳಾಗಿರ್ಬೋದು, ಪ್ರಮುಖವಾದ ಕೃತಿ ಮತ್ತೆ ಅದರ ಲೇಖಕರು, ನೀವು ಮೂಲಾಧಾರದಿಂದ ಹಿಡ್ಕೊಂಡು ಆಧುನಿಕ ಭಾರತದವರೆಗೂ ಒಂದು ಎಕ್ಸ್ಪ್ಲೇಷನ್ ಆದಂತ ಹಿಸ್ಟ್ರಿ ನಿಮಗೆ ಸಿಗ್ತಾ ಸ್ನೇಹಿತರೆ. ಅದ್ರ ಜೊತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಆದವು ಯಾವುವು ಅಂತಂದ್ರೆ ಪ್ರಮುಖವಾದಂತ ಭಾಗಗಳು, ಪ್ರಮುಖವಾದಂತ ವಿಧಿಗಳು, ಪ್ರಮುಖವಾದಂತ ತಿದ್ದುಪಡಿಗಳು, ಮತ್ತೆ ಸಮವರ್ತಿ ಪಟ್ಟಿ, ಹೀಗೆ ಯಾವ್ಯಾವ ಎಕ್ಸಾಮ್ಗೆ ಬೀಳಬಹುದಂತಾವು ಎಲ್ಲವನ್ನ ಇದು ಒಳಗೊಂಡಿರ್ತದೆ. ಅದನ್ನ ನೆಕ್ಸ್ಟ್ ಏನಂತಂದ್ರೆ ಜನರಲ್ ಅವೇರ್ನೆಸ್, ಜಿಕೆ ಅಂತ ನಾವ್ ಏನ್ ಕರಿತೀವಲ್ಲ, 2024 2025 ಏಪ್ರಿಲ್ ಒಳಗೊಂಡಂತೆ ಏನೆಲ್ಲ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂದ್ರೆ ಅಂತಾರಾಷ್ಟ್ರೀಯ ನಾಯಕರು ಯಾರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಘಟನೆಗಳು, ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಪಾಲರುಗಳು, ಅಂದ್ರೆ 2024 ಮಂತ್ರಿಮಂಡಲ ಏನೇನಿತ್ತು, ಮತ್ತೆ ಪ್ರಮುಖವಾದಂತ ಘಟನೆಗಳು ಯಾವ್ಯಾವ ಇದಾವೆ, ಅಂತಾರಾಷ್ಟ್ರೀಯ ಘಟನೆಗಳು ಯಾವ್ಯಾವು, ಹೀಗೆ ಮತ್ತೆ ನಮ್ಮ ಮೂರು ಸೇನೆಗಳ ಮಾಹಿತಿ, ಈ ಎಲ್ಲವನ್ನ ಒಳಗೊಂಡಂತ ಒಂದು ಪ್ರಮುಖವಾದಂತ ನೋಟ್ಸ್ ನ ಪ್ಯಾಕೇಜ್ ಇರ್ತತಿ. ಇದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಗಳು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವು ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಇದನ್ನು ತೆಗೆದುಕೊಳ್ಬಹುದು. ಇದರ ಬೆಲೆ ಇವತ್ತಿಗೆ ಎಷ್ಟಂದ್ರೆ 299 ರೂಪಾಯಿಗಳನ್ನು ನಿಗದಿ ಮಾಡಿದೀವಿ. ಯಾರಿಗೆ ಇವೆಲ್ಲವೂ ನೋಟ್ಸ್ ಗಳು ಕನ್ನಡದಲ್ಲೇ ಇರ್ತವೆ, ಯಾರಿಗ್ ಬೇಕೋ ಅವರು 299 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಸರ್, ಇದ್ರ ಜೊತೆ ಏನಾದ್ರೂ ಬೋನಸ್ ಇಲ್ವಾ ಅಂತ ನೀವು ಕೇಳಿದ್ರಿ ಅಂತಂದ್ರೆ ಬೋನಸ್ ಇದೆ. ಏನಂತಂದ್ರೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬಂದ್ರೆ ನಿಮ್ಗೆ ಫ್ರೀ ಆಗಿ ಕಂಪ್ಯೂಟರ್ ನ ಶಾರ್ಟ್ ನೋಟ್ಸ್ ಅನ್ನ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಯಾರಿಗ್ ಬೇಕೋ ಅವರು ಈ ನಂಬರ್ ನ ಸೇವ್ ಮಾಡ್ಕೊಂಡು ಇದಕ್ಕೆ 290 ರೂಪಾಯಿಗಳನ್ನ ಪೇ ಮಾಡಿ ಮೆಸೇಜ್ ಮಾಡಿ ಈ ನೋಟ್ಸ್ ಗಳು ನಿಮಗೆ ಸಿಗ್ತಾವೆ. ಎಕ್ಸಾಮ್ ಡೇಟ್ ನೋಡೋದಕ್ಕಿಂತ ಮುಂಚೆ ಒಂದು ನಿಮ್ಗೆ ಅಪ್ಡೇಟ್ ಇದೆ. ಏನಂತಂದ್ರೆ ಯಾರೆಲ್ಲ ಮಿನಿಸ್ಟ್ರಿಯಲ್ ಐಸೋಲೇಟೆಡ್ ಕ್ಯಾಟಗರಿಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ ಅವ್ರದೊಂದು ಏನಂದ್ರೆ ಒಂದು ಅಪ್ಡೇಟ್ ಇದೆ. ಅವ್ರದೊಂದು ಏನಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಯಾವಾಗಿಂದ ಎಕ್ಸಾಮ್ ಅಪ್ಪ ಅಂತಂದ್ರ ಸೆಪ್ಟೆಂಬರ್ 10 ಸೆಪ್ಟೆಂಬರ್ 12 ಒಂದು 3 ದಿನಗಳ ಕಾಲ ಎಕ್ಸಾಮ್ ನಡೀತಾ ಇದಾವೆ. ಇದು ಒಂದು ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ದೀರಾ ಇದನ್ನ ಸ್ವಲ್ಪ ನೋಡ್ಕೊಡ್ರಿ. ಇನ್ನೊಂದು ಏನಪ್ಪಾ ನಾವು ನೋಡ್ಬೇಕಾಗಿದ್ದ ಅಂತಾರೆ, ಎಕ್ಸಾಮ್ ಗ್ರೂಪ್ ಡಿ ಎಕ್ಸಾಮ್ ಯಾವಾಗ ಆಗ್ತವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕಂದ್ರೆ ಇನ್ನೊಂದು ಅಬ್ಸರ್ವೇಷನ್ ನಾವು ನೋಡ್ಬೇಕಾಗ್ತದೆ. ಅದು ಏನಂತಂದ್ರೆ ಒಂದೇ ನಿಮಿಷ ನೋಡ್ಕೊಡ್ರಿ. ನೀವು ಈಗಾಗಲೇ ಯಾರೆಲ್ಲ NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಅನ್ನ ಬರಿತಾ ಇದ್ದೀರಾ, ಅಪ್ಲಿಕೇಶನ್ ಹಾಕಿದ್ದೀರಾ, ಅವರೆಲ್ಲರೂ ಈಗಾಗಲೇ ಎಕ್ಸಾಮ್ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ 7ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದಾವೆ. ಎಲ್ಲಿವರೆಗೂ ಎಕ್ಸಾಮ್ ಇರ್ತಾವು?
9ನೇ ಸೆಪ್ಟೆಂಬರ್ ವರೆಗೂ ಎಕ್ಸಾಮ್ ಈ ತರ ಡಿಕ್ಲೇರ್ ಆಗಿದಾವೆ. ಈಗ ಎಷ್ಟೋ ಜನ ಎಕ್ಸಾಮ್ ಆಗಿರ್ಬೋದು, ಇನ್ನು ಎಷ್ಟೋ ಜನ ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಕಾಯ್ತಾ ಇದ್ದೀರಾ. ಸೆಪ್ಟೆಂಬರ್ 9ವರೆಗೆ NTPC ಎಕ್ಸಾಮ್ ಇರ್ತವೆ. ಮತ್ತೆ 10 ಅದರ ನಂತರ ಏನಂತಂದ್ರ 10ನೇ ತಾರೀಕಿಂದ 12ರವರೆಗೂ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಏನಿರ್ತಾವ ಅಂತಂದ್ರೆ ಐಸೋಲೇಟೆಡ್ ಏನಂತಾರೆ ಮಿನಿಸ್ಟ್ರಿಯಲ್ ಕ್ಯಾಟಗರಿ ಎಕ್ಸಾಮ್ ಇರ್ತವೆ. ಇನ್ನ ಇಲ್ಲಿ ಏನಪ್ಪಾ ಒಂದು ನಾವು ಮಾಡ್ಬೇಕಾದಂತ ಅಬ್ಸರ್ವೇಷನ್ ಏನಂತಂದ್ರೆ, ಈಗಾಗಲೇ ಯಾವಾಗ ಜುಲೈ ಒಂದು 26ನೇ ತಾರೀಕು ದೆಹಲಿ ಹೈಕೋರ್ಟ್ ಅಲ್ಲಿ ಕೇಸ್ ಇತ್ತು, 28ಕ್ಕೆ ಅದನ್ನ ಹಾಕ್ತು. ಅದ ಏನ್ ಮಾಡಿತಂತಂದ್ರ ಅದನ್ನ ಕ್ಯಾಟ್ಗೆ ಕೊಡಿತು. ಕ್ಯಾಟ್ಗೆ ಏನ್ ಹೇಳ್ತಂತಂದ್ರೆ 1 ತಿಂಗಳ ಕಾಲಾವಕಾಶವನ್ನ ನೀವು ತಗೊಂಡು ಏನ್ ಮಾಡ್ರಿ ಅಂತಂದ್ರ ಒಂದು 2 ಕಡೆಯಿಂದ ಹಿಯರಿಂಗ್ ಮಾಡಿ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿ ಅಂತ ಹೇಳ್ತು. ಯಾಕಪ್ಪ ಏನ್ ಕೇಸ್ ಇದು ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದು 2024 ಡಿಸೆಂಬರ್ ಅಲ್ಲಿ ರೈಲ್ವೆ ಏನ್ ಹೇಳಿತ್ತಂತಂದ್ರೆ ಒಂದು ಕಾಲ್ಫಾರ್ಮ್ ಅನ್ನ ಶಾರ್ಟ್ ನೋಟ್ ಅನ್ನ ಬಿಟ್ಟಿತ್ತು. ಆ ಶಾರ್ಟ್ ನೋಟ್ ಅಲ್ಲಿ ಏನ್ ಹೇಳಿತ್ತಂತಂದ್ರೆ ಯಾರೆಲ್ಲ ITI 10th ಪ್ಲಸ್ ITI ಆಗಿದೆಲ್ಲ ಅವ್ರಿಗೆ ರೈಲ್ವೆ ನಾನು ಏನ್ ಮಾಡ್ತೇನೆ ಅಂದ್ರೆ ಕಾಲ್ಫಾರ್ಮ್ ಅನ್ನ ಮಾಡ್ತೀನಿ, ಲೆವೆಲ್ 1 ನ ಗ್ರೂಪ್ ಡಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡ್ತೀನಿ, ಯಾವೆಲ್ಲ ಅಪ್ಲಿಕೇಶನ್ ಹಾಕಿ ಅಂತ ಒಂದು ಶಾರ್ಟ್ ನೋಟ್ ಅನ್ನ ಬಿಟ್ಟಿತ್ತು. ಆದ್ರೆ ಜನವರಿ 2025ರಲ್ಲಿ ಮತ್ತೆ ರೈಲ್ವೆ ಏನ್ ಮಾಡ್ತೈತೆ ಅಂದ್ರೆ ಒಂದು ನೋಟಿಸ್ ಅನ್ನ ಬಿಡ್ತದೆ. ಏನಂತಂದ್ರೆ ಕೇವಲ 10th ಆದವರು ಸಹ ಅಪ್ಲಿಕೇಶನ್ ಅನ್ನ ಇದಕ್ಕೆ ಹಾಕ್ಬೋದು ಅಂತ. ಆದ್ರೆ ಡಿಸೆಂಬರ್ ಅಲ್ಲಿ ಏನ್ ಬಿಟ್ಟಿತ್ತು 10th ಪ್ಲಸ್ ITI ಕಂಪಲ್ಸರಿ ಅಂತ ಹೇಳಿತ್ತು. ಆದ್ರೆ 4-5 ದಿನಗಳ ಅಂತರದಲ್ಲಿ ಏನ್ ಹೇಳ್ತೈತೆ ಅಂದ್ರೆ ITI ಬೇಕಾಗಿಲ್ಲ, ಓನ್ಲಿ 10th ಅವ್ರ ಅಪ್ಲಿಕೇಶನ್ ಹಾಕ್ಬೋದು ಅಂತ ಒಂದ್ ಕೊಡ್ತೈತಿ. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ITI ಆದಂತ ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗಿ ಯಾಕಂದ್ರೆ ನಮ್ಮ ಸಮಯವನ್ನ ವ್ಯರ್ಥ ಆಗಿದೆ, ನೀವು ಯಾಕಂದ್ರೆ ಒಂದ್ಸಲ ಎಕ್ಸಾಮ್ ಅನ್ನ ಪ್ರಾರಂಭ ಆದ್ಮೇಲೆ ಈ ತರ ಮಧ್ಯದಲ್ಲಿ ಒಂದು ಏನಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ಏನಂತಂದ್ರೆ ಬದಲಾವಣೆ ಮಾಡುವಂಗಿಲ್ಲ ಅಂತ ಹೇಳಿ ಕೋರ್ಟಿಗೆ ಹೋಗ್ತಾರೆ. ಆದ್ರೆ ರೈಲ್ವೆ ಏನ್ ಹೇಳ್ತದೆ, ಇಲ್ಲ ನನಗೆ ಏನಂತಂದ್ರೆ ನನಗೊಂದು ಪರಮಾಧಿಕಾರ ಇರ್ತತಿ, ನಾನು ಯಾವ್ದಾದ್ರು ಹಂತದಲ್ಲಿ ಏನ್ ಮಾಡ್ಬೋದು ಬದಲಾವಣೆ ತರಬಹುದು ಅಥವಾ ನೇಮಕಾತಿಯನ್ನೇ ರದ್ದು ಮಾಡುವಂತ ಅಧಿಕಾರ ನನಗೆ ಇರ್ತತಿ. ಆದ್ದರಿಂದ ಇದನ್ನ ಪ್ರಶ್ನಿಸುವಂತ ಹಕ್ಕ ವಿದ್ಯಾರ್ಥಿಗಳಿಗೆ ಇಲ್ಲ ಅಂತಕ್ಕಂತ ಒಂದು ಮಾಹಿತಿಯನ್ನ ಕೋರ್ಟಿಗೆ ಕೊಡ್ತತಿ. ಈ ರೀತಿಯ ಒಂದು ಏನಂತಂದ್ರೆ ಒಂದು ವಾದ ವಿವಾದಗಳು ನಡೆದಾಗ ಏನಂದ್ರೆ ಜುಲೈ 28ನೇ ತಾರೀಕು ಏನ್ ಮಾಡ್ತಂದ್ರೆ ದೆಹಲಿ ಹೈಕೋರ್ಟ್ ಏನ್ ಮಾಡ್ತಂದ್ರೆ ಇದನ್ನ ಏನಂದ್ರೆ ಕ್ಯಾಟ್ಗೆ ಏನ್ ನಾವು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರಿತೀವಿ, ಇಲ್ಲಿಗೆ ಏನಂದ್ರೆ ಟ್ರಾನ್ಸ್ಫರ್ ಮಾಡಿತ್ತು. ಇಲ್ಲಿ ಏನ್ ಹೇಳ್ತೈತೆ ಅಂತಂದ್ರ ನೀವು 1 ತಿಂಗಳ ಸಮಯಾವಕಾಶವನ್ನ ತಗೊಂಡು 2 ಹಿಯರಿಂಗ್ ಮಾಡಿ 1 ತಿಂಗಳಲ್ಲಿ ನನಗೆ ಏನಂತಂದ್ರ ಫೈನಲ್ ಡಿಸಿಷನ್ ಡಿಕ್ಲೇರ್ ಮಾಡಿ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡಿ ವಿದ್ಯಾರ್ಥಿಗಳಿಗೆ ಏನಂತಂದ್ರ ತುಂಬಾ ಜನ ಕಾಯಿಸಬೇಡಿ ಅಂತಕ್ಕಂತ ಒಂದು ಏನಂತಂದ್ರ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಅದರ ಪ್ರಕಾರ ನಾವು ಒಂದು ನೋಡ್ಕೋದಂತ ಆಲ್ರೆಡಿ ಜುಲೈ ಅಂದ್ರೆ ಆಗಸ್ಟ್ ಏನಂದ್ರೆ ಪ್ರಾರಂಭ ಆಗಿದೆ. ಸೆಪ್ಟೆಂಬರ್ ಅಲ್ಲಿ ಆಲ್ರೆಡಿ ಏನಂದ್ರೆ ಎಕ್ಸಾಮ್ ಸ್ಟಾರ್ಟ್ ಇದಾವೆ. ಸೆಪ್ಟೆಂಬರ್ ಅಲ್ಲಿ ಏನಂದ್ರೆ 9ನೇ ತಾರೀಕುವರೆಗೂ ಎಕ್ಸಾಮ್ ಸ್ಟಾರ್ಟ್ ಇದಾವೆ. 9 ಮುಗಿದ ನಂತರ ಏನಿರ್ತಂದ್ರ 10, 12 ಏನಂದ್ರೆ ಐಸೋಲೇಟೆಡ್ ಎಕ್ಸಾಮ್ ಇರ್ತಾವು. ಇವಾಗ ನಾವ್ ಏನಂದ್ರ ಮುಂದಿನ ತಿಂಗಳು ಯಾವ್ದಂತಂದ್ರ ಅಕ್ಟೋಬರ್ ಬರ್ತತಿ, ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಬರ್ತತಿ. ಯಾಕಂದ್ರ ಈ ಕ್ಯಾಟ್ 2 ಕಡೆಯಿಂದ ಹಿಯರಿಂಗ್ ಮಾಡಿ ಒಂದು ಫೈನಲ್ ಡಿಸಿಷನ್ ಬಂತಂದ್ರ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಮುಗಿತಾವ. ಎಕ್ಸಾಮ್ ಮುಗಿದ ತಕ್ಷಣ ನೆಕ್ಸ್ಟ್ ಅಕ್ಟೋಬರ್ ಇಂದ ಏನಾಗ್ಬೋದು ಗ್ರೂಪ್ ಡಿ ಎಕ್ಸಾಮ್ಗಳು ಪ್ರಾರಂಭ ಆಗುವಂತ ಎಲ್ಲ ಲಕ್ಷಣಗಳು ಸಾಧ್ಯವಿದಾವೆ ಸ್ನೇಹಿತರೆ. ಒಂದ್ ವೇಳೆ ಕ್ಯಾಟ್ ಅಲ್ಲಿ 2 ಹಿಯರಿಂಗ್ ಅಲ್ಲಿ ಏನಂತಂದ್ರೆ ಒಂದು ಸಮ್ಮತಕ್ಕೆ ಬಂದು ಒಂದು ಎಕ್ಸಾಮ್ ಅನ್ನ ಏನ್ ಕಾಲ್ಫಾರ್ಮ್ ಆಗಿದಾವಲ್ಲ ಇದೇ ಸೀಟ್ ನಲ್ಲಿ ಎಕ್ಸಾಮ್ ಅನ್ನ ಕಂಟಿನ್ಯೂ ಮಾಡಬಹುದು, ಅಥವಾ ಇದಕ್ಕೆ ಅಡಿಷನಲ್ ಸೀಟ್ ಅನ್ನ ಮಾಡಿ ಏನಂತಂದ್ರೆ ಮತ್ತೆ ಏನಂದ್ರೆ ಎಕ್ಸಾಮ್ ಅನ್ನ ಡಿಕ್ಲೇರ್ ಮಾಡಬಹುದು. 2 ಪಾಸಿಬಲ್ ಇದಾವೆ. ಏನೇ ಆದ್ರೂ ಅದು ಅಕ್ಟೋಬರ್ ಅಲ್ಲಿ ಆಗುವಂತ ಚಾನ್ಸಸ್ ಇದೆ. ಒಂದ್ ವೇಳೆ ಅಕ್ಟೋಬರ್ ಎಂಡ್ ಅಲ್ಲಿ ಆಗ್ಬೋದು ಅಥವಾ ನವೆಂಬರ್ ಮೊದಲನೇ ವಾರದಲ್ಲೂ ಸಹ ಆಗ್ಬೋದು. ಒಟ್ಟಾರೆಯಾಗಿ ಅಕ್ಟೋಬರ್ ಅಲ್ಲಿ ಡಿಕ್ಲೇರ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನೀವೇನ್ ಮಾಡ್ಬೇಕಂದ್ರೆ ಈ ಒಂದು ಹಂತದಲ್ಲಿ ಎಕ್ಸಾಮ್ಗೆ ಸಿದ್ಧತೆಯನ್ನ ನಡೆಸಬೇಕು. ಯಾಕಂದ್ರೆ ಇಷ್ಟು ದಿನ ನೀವ್ ಏನಂತಂದ್ರೆ ಎಕ್ಸಾಮ್ ಯಾವಾಗ ಆಗ್ತಾ ಇದಾವೆ ಅಂತ ಬರೀ ಕೇಳೋದೇ ಆಯ್ತು. ಎಕ್ಸಾಮ್ಗೆ ನೀವು ಸರಿಯಾದ ಪ್ರಿಪರೇಷನ್ ಇನ್ನೂ ನಡೆಸಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಇದು ಸರಿಯಾದ ಸಮಯ ಇದೆ ಸ್ನೇಹಿತರೆ. ಯಾಕಂದ್ರೆ ಎಕ್ಸಾಮ್ ಖಂಡಿತ ಬಂದೇ ಬರ್ತತೆ. ನೀವ್ ಎಕ್ಸಾಮ್ ಡಿಕ್ಲೇರ್ ಆದ ತಕ್ಷಣ 15ರಿಂದ 20 ದಿನ ಟೈಮ್ ಕೊಡ್ತಾರೆ ನಿಮ್ಗೆ, ಅವಾಗ ಎಲ್ಲಾ ಸಿಲೆಬಸ್ ಕವರ್ ಆಗುದಿಲ್ಲ. ಆದ್ದರಿಂದ ಈಗಲೇ ಏನ್ ಮಾಡಿ ಸಿದ್ಧತೆಯನ್ನ ಪ್ರಾರಂಭ ಮಾಡಿ, ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಿ, ಏನಂದ್ರೆ ಸಿಸ್ಟಮೆಟಿಕ್ ಆಗಿ ಸ್ಟಡಿಯನ್ನ ಪ್ರಾರಂಭ ಮಾಡಿ, ಟೈಮ್ ಟೇಬಲ್ ಹಾಕೊಳ್ಳಿ. ಏನಂದ್ರೆ ಚಾಪ್ಟರ್ ಪ್ರಕಾರ ಸಿಲೆಬಸ್ ಪ್ರಕಾರ ಏನಂತಂದ್ರ ನೀವು ಸ್ಟಡಿಯನ್ನ ಪ್ರಾರಂಭ ಮಾಡಿ. ಸ್ಟಡಿ ಮೆಟೀರಿಯಲ್ ಇಲ್ಲ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸರ್ಚ್ ಮಾಡಿ. ನಮ್ಮಲ್ಲಿ ಏನಂದ್ರೆ NTPC ಓಲ್ಡ್ ಕ್ವಶನ್ ಪೇಪರ್ ಇದಾವೆ, RRB ಹಳೆಯ ಕ್ವಶನ್ ಪೇಪರ್ ಗಳಿದಾವೆ. ಮತ್ತೆ ನಿಮ್ಗೆ ಬೇಕಂತಂದ್ರೆ ಸ್ಟಡಿ ಮೆಟೀರಿಯಲ್ ಸಹ ಇದೆ. ಅಂದ್ರೆ PDF ಮುಖಾಂತರ ನಿಮ್ಗೆ ಏನಂತಂದ್ರೆ ನಾವು ಸ್ಟಡಿ ಮೆಟೀರಿಯಲ್ ನ ತಲುಪ್ತೀವಿ. ಎಲ್ಲವೂ ಇದೆ ಸ್ನೇಹಿತರೆ. ಒಂದು ನೀವೇನಂದ್ರೆ ಸ್ಟಡಿಯನ್ನ ಪ್ರಾರಂಭ ಮಾಡ್ಬೇಕಷ್ಟೇ.
ನೀವು ಬುಕ್ ಬೇಕಾದ್ರೆ ನಿಮಗೂ ಹೊರಗಡೆ ಬುಕ್ ಸಿಗ್ತಾವೆ, ಹೋಗಿ ಬುಕ್ ಅನ್ನ ಸಹ ತಗೊಳ್ಕೊಳ್ಬಹುದು. ಒಟ್ಟಾರೆ ಏನಂದ್ರೆ ಎಲ್ಲವೂ ರೆಡಿ ಇದೆ. ನೀವೇನಂದ್ರೆ ಸಿದ್ಧತೆಯನ್ನ ಪ್ರಾರಂಭ ಮಾಡಿ. ಯಾಕಂದ್ರೆ ಎಕ್ಸಾಮ್ ತುಂಬಾ ದಿನ ಹೋಗುದಿಲ್ಲ. ಎಕ್ಸಾಮ್ ಸದ್ಯದಲ್ಲೇ ಡಿಕ್ಲೇರ್ ಆಗ್ತವೆ. ನೀವು ಸಿದ್ಧರಾಗಿದ್ರಿ. ಯಾಕಂದ್ರೆ ಒಂದ್ ವೇಳೆ ಎಕ್ಸಾಮ್ ಡಿಕ್ಲೇರ್ ಆದ ತಕ್ಷಣ ನೀವು ಪ್ರಿಪೇರ್ ಆಗ್ಲಿಲ್ಲ ಅಂತಂದ್ರೆ ನೋಡ್ರಿ ಕಾಂಪಿಟೇಷನ್ ಎಷ್ಟಿದಾವೆ. ನೀವೀಗ NTPC ಎಕ್ಸಾಮ್ ಅನ್ನ ಬರಿತಿದ್ದಾರೆ, ಹೋಗಿ ಕೇಳ್ರಿ ಅವ್ರನ್ನ ಯಾವ ರೀತಿ ಎಕ್ಸಾಮ್ ಬರ್ತಾ ಇದಾರೆ. ಅಥವಾ ನೀವು ಎಷ್ಟೋ ಜನ ಎಕ್ಸಾಮ್ ಅನ್ನ ಬರಿತಿರ್ಬೋದು. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾ ಇದಾರೆ. ನೀವು ಇನ್ನೂ ಎಕ್ಸಾಮ್ ಇದೆ, ಎಲ್ಲಾ ಕ್ವಶನ್ ಪೇಪರ್ ನ ಕಲೆಕ್ಟ್ ಮಾಡಿ ಏನಂದ್ರೆ ಇದ್ರ ಮೇಲೆ ಸ್ಟಡಿಯನ್ನು ಮಾಡಿ ಇದರ ಮೂಲಕ ಗ್ರೂಪ್ ಡಿ ಗೆ ಪ್ರಿಪರೇಷನ್ ಮಾಡಬಹುದು ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಿಯಾರಿಟಿ ಸಿಕ್ತು ಅನ್ಕೋತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿಯ ಫಾಲೋ ಅನ್ನು ಮಾಡಿ. ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವ್ರೆಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.